ಸೊ ಮನೇಲಿ ನಾನು ಅಕ್ಕ ಅಮ್ಮ ಅಷ್ಟೇ ಇರ್ತಿದ್ದಿದ್ದು. ಬಟ್ ಇಲ್ಲಿ ಹೋದ್ಮೇಲೆ ಒಂದು ದೊಡ್ಡ ಫ್ಯಾಮಿಲಿನೇ ಕೊಡ್ತು ನನಗೆ. ಬಟ್ ಆ ಜರ್ನಿ ಹೇಗಿತ್ತು ಅಂತ ಹೇಳೋದಾದ್ರೆ ತುಂಬಾನೇ ಎಂಜಾಯ್ ಮಾಡಿದೆ ಸರ್, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಪ್ರಾಸೆಸ್ ನನಗೆ. ಆ್ಯಂಡ್ ಎಷ್ಟೋ ಜನರ ಸ್ನೇಹನ ಪಡ್ಕೊಂಡಿದ್ದೀನಿ, ಎಷ್ಟೋ ಜನರು ಲೈಕ್ ನನ್ನ ನೋಡಿ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನಂಗೆ ಹೊರಗೆ ಬಂದಮೇಲೆ ಗೊತ್ತಾಗಿದ್ದು ನನ್ನ ವ್ಯಕ್ತಿತ್ವ ಏನಿತ್ತು ಮನೆಯೊಳಗಡೆ ಅದು ಎಲ್ರಿಗೂ ಇಷ್ಟ ಆಗಿದೆ ಹೊರಗಡೆ ಅಂತ. ಸೊ ಆ ವಿಷಯದಿಂದ ತುಂಬಾನೇ ಖುಷಿ ಆಯಿತು ಸರ್. ಸರ್, ಈಗ ಹೊರಗಡೆ ಬಂದ ನಂತರ ಎಲ್ಲವನ್ನೂ ಕೂಡ ಮರೆತು ಜೊತೆಗಿರುವಂಥ ಸ್ನೇಹಿತರು ಕೂಡ ಅಲ್ಲಿಂದ ಸಿಕ್ಕಿರುವಂಥ ಉದಾಹರಣೆ ಇದೆ. ಬಟ್ ಈ ಸಾರಿಯ ಬಿಗ್ ಬಾಸ್ ನೋಡಿದಾಗ ಎಲ್ಲೋ ಆ ಮನೆ ಒಳಗಿನ ಮುನಿಸು ಹೊರಗಡೆ ಬಂದ ನಂತರ ಕೆಲವ್ರ ಜೊತೆಗೆ ಅದು ಮುಂದುವರಿತಾ ಇದೆ ಅಂತ ಅನಿಸ್ತಿದ್ಯಾ? ಈ ಗಿಲ್ಲಿ ಅವರ ಕ್ರೇಜ್ ಆಗಿರ್ಬೋದು, ಅವರ ಬಗ್ಗೆ ಬರ್ತಾ ಇರ್ತಕ್ಕಂಥ ಪರ ವಿರೋಧ ಮಾತಾಗಿರ್ಬೋದು, ನಿಮ್ಗೆ ಏನು ಅನ್ಸುತ್ತೆ ಅಂತ? ಇಲ್ಲ ಸರ್, ಹೇಗಿತ್ತು ಅಂದರೆ ಈಗ ಮನೆಯಿಂದ ಹೊರಗೆ ಬಂದಮೇಲೆ ಅದೊಂದು ಆಟ. ಈಗ ಬಿಗ್ ಬಾಸ್ ಅನ್ನೋದು ಇಟ್ಸ್ ಎ ರಿಯಾಲಿಟಿ ಶೋ, ಒಂದು ಆಟ ಇರುತ್ತೆ. ಅದ್ರಲ್ಲಿ ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರು ಗೆಲ್ತಾರೆ. ಸೊ ಹೊರಗೆ ಬಂದಮೇಲೂ ಕೂಡ ಅವ್ರು ಆ ಕ್ರೇಜ್ ಆಗಿರಲಿ ಅದೆಲ್ಲ ನೋಡಿದಾಗ ನಮಗೆ ಅನ್ಸುತ್ತೆ ಓಕೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಗೆದ್ದಿದ್ದಾರೆ ಅಂತ. ಗಿಲ್ಲಿ ಅವರ ಗೆಲುವಿನ ಬಗ್ಗೆ ನೀವೇನು ಹೇಳ್ತೀರಿ? ಮನೇಲಿದ್ದಾಗ ನಿಮ್ಗೆ ಯಾವಾಗ ಪ್ಲಾನ್ ಆಗಿತ್ತು ಅಂದ್ರೆ ಒಂದು ಲೆಕ್ಕಾಚಾರ ಸಿಕ್ಕಿತ್ತು ಇವರಿಗೆ ಸಾಧ್ಯತೆ ಇದೆ ಅನ್ನೋಂಥದ್ದು, ಮತ್ತೆ ಕೊನೆಗೆ ಯಾರು ಬರ್ಬೋದು ಅಂತ ನಿಮ್ಗೆ ಆ ಟೈಮಲ್ಲಿ ಪ್ಲಾನ್ ಇತ್ತು ಅಂತ? ಅಲ್ಲಿ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಯಾರಿಗೂ ಏನೂ ಐಡಿಯಾ ಇರಲ್ಲ ಹೊರಗಡೆ ಹೆಂಗೆ ಕಾಣಿಸ್ತಿದ್ದೀವಿ, ಯಾರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಫೀಲಿಂಗ್ ಇತ್ತು ಲೈಕ್ ಗಿಲ್ಲಿ ಅಂತ ನೋಡಿದಾಗ, ಬಿಕಾಸ್ ಬೆಳಿಗ್ಗೆಯಿಂದ ನೈಟ್ವರೆಗೂ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದ ಗಿಲ್ಲಿ. ಸೊ ವಾರ ಪೂರ್ತಿ ಬೇರೆಯವ್ರಿಗೆಲ್ಲ ನಮಗೆಲ್ಲ ಕಂಪೇರ್ ಮಾಡಿದಾಗ ಲೈಕ್ ಅವ್ನ ಎನರ್ಜಿ ಲೆವೆಲ್ ಆಗಿರ್ಬೋದು, ದ ವೇ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಿದ್ರೆ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಸರ್. ನಮ್ಮೊಂದು ಐಡಿಯಾ ಇತ್ತು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಸರ್, ಈಗ ಹೊರಗಡೆ ಬಂದ ನಂತರ ಗಿಲ್ಲಿ ಒಬ್ಬ ಕಲಾವಿದನ ಜೊತೆಗೆ ಬಡವನ ಶ್ರೀಮಂತನ ಅನ್ನೋಂಥ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಶ್ವಿನಿ ಅವರು ಹೊರಗಡೆ ಬಂದ ತಕ್ಷಣ ಒಂದ್ ರೀತಿಯಲ್ಲೋ ಅವರ ಮನಸ್ಸಿನ ಮುನಿಸು ಮುಂದುವರಿತಾ ಇದೆ ಅಂತ ಅನಿಸ್ತಿದೆ. ಆ ಮಾತುಗಳನ್ನೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಸ್ಪರ್ಧೆ? ಸರ್, ಅದ್ರ ಬಗ್ಗೆ ನಾನು ಕಮೆಂಟ್ ಏನು ಮಾಡಕ್ ಹೋಗಲ್ಲ. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ, ಟ್ಯಾಲೆಂಟ್ ಗೆದ್ದಿದೆ ಅಷ್ಟೇ. ಈಸ್ ಟ್ಯಾಲೆಂಟೆಡ್, ಎಂಟರ್ಟೈನ್ ಮಾಡಿಯಾನೆ ಗೆದ್ದಿದೆ ಅಷ್ಟೇ. ಸೊ ಮನೇಲಿ ನಾನು ಅಕ್ಕ ಅಮ್ಮ ಅಷ್ಟೇ ಇರ್ತಿದ್ದಿದ್ದು. ಬಟ್ ಇಲ್ಲಿ ಹೋದ್ಮೇಲೆ ಒಂದು ದೊಡ್ಡ ಫ್ಯಾಮಿಲಿನೇ ಕೊಡ್ತು ನನಗೆ. ಬಟ್ ಆ ಜರ್ನಿ ಹೇಗಿತ್ತು ಅಂತ ಹೇಳೋದಾದ್ರೆ ತುಂಬಾನೇ ಎಂಜಾಯ್ ಮಾಡಿದೆ ಸರ್, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಪ್ರಾಸೆಸ್ ನನಗೆ. ಆ್ಯಂಡ್ ಎಷ್ಟೋ ಜನರ ಸ್ನೇಹನ ಪಡ್ಕೊಂಡಿದ್ದೀನಿ, ಎಷ್ಟೋ ಜನರು ಲೈಕ್ ನನ್ನ ನೋಡಿ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನಂಗೆ ಹೊರಗೆ ಬಂದಮೇಲೆ ಗೊತ್ತಾಗಿದ್ದು ನನ್ನ ವ್ಯಕ್ತಿತ್ವ ಏನಿತ್ತು ಮನೆಯೊಳಗಡೆ ಅದು ಎಲ್ರಿಗೂ ಇಷ್ಟ ಆಗಿದೆ ಹೊರಗಡೆ ಅಂತ. ಸೊ ಆ ವಿಷಯದಿಂದ ತುಂಬಾನೇ ಖುಷಿ ಆಯಿತು ಸರ್. ಸರ್, ಈಗ ಹೊರಗಡೆ ಬಂದ ನಂತರ ಎಲ್ಲವನ್ನೂ ಕೂಡ ಮರೆತು ಜೊತೆಗಿರುವಂಥ ಸ್ನೇಹಿತರು ಕೂಡ ಅಲ್ಲಿಂದ ಸಿಕ್ಕಿರುವಂಥ ಉದಾಹರಣೆ ಇದೆ. ಬಟ್ ಈ ಸಾರಿಯ ಬಿಗ್ ಬಾಸ್ ನೋಡಿದಾಗ ಎಲ್ಲೋ ಆ ಮನೆ ಒಳಗಿನ ಮುನಿಸು ಹೊರಗಡೆ ಬಂದ ನಂತರ ಕೆಲವ್ರ ಜೊತೆಗೆ ಅದು ಮುಂದುವರಿತಾ ಇದೆ ಅಂತ ಅನಿಸ್ತಿದ್ಯಾ? ಈ ಗಿಲ್ಲಿ ಅವರ ಕ್ರೇಜ್ ಆಗಿರ್ಬೋದು, ಅವರ ಬಗ್ಗೆ ಬರ್ತಾ ಇರ್ತಕ್ಕಂಥ ಪರ ವಿರೋಧ ಮಾತಾಗಿರ್ಬೋದು, ನಿಮ್ಗೆ ಏನು ಅನ್ಸುತ್ತೆ ಅಂತ? ಇಲ್ಲ ಸರ್, ಹೇಗಿತ್ತು ಅಂದರೆ ಈಗ ಮನೆಯಿಂದ ಹೊರಗೆ ಬಂದಮೇಲೆ ಅದೊಂದು ಆಟ. ಈಗ ಬಿಗ್ ಬಾಸ್ ಅನ್ನೋದು ಇಟ್ಸ್ ಎ ರಿಯಾಲಿಟಿ ಶೋ, ಒಂದು ಆಟ ಇರುತ್ತೆ. ಅದ್ರಲ್ಲಿ ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರು ಗೆಲ್ತಾರೆ. ಸೊ ಹೊರಗೆ ಬಂದಮೇಲೂ ಕೂಡ ಅವ್ರು ಆ ಕ್ರೇಜ್ ಆಗಿರಲಿ ಅದೆಲ್ಲ ನೋಡಿದಾಗ ನಮಗೆ ಅನ್ಸುತ್ತೆ ಓಕೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಗೆದ್ದಿದ್ದಾರೆ ಅಂತ. ಗಿಲ್ಲಿ ಅವರ ಗೆಲುವಿನ ಬಗ್ಗೆ ನೀವೇನು ಹೇಳ್ತೀರಿ? ಮನೇಲಿದ್ದಾಗ ನಿಮ್ಗೆ ಯಾವಾಗ ಪ್ಲಾನ್ ಆಗಿತ್ತು ಅಂದ್ರೆ ಒಂದು ಲೆಕ್ಕಾಚಾರ ಸಿಕ್ಕಿತ್ತು ಇವರಿಗೆ ಸಾಧ್ಯತೆ ಇದೆ ಅನ್ನೋಂಥದ್ದು, ಮತ್ತೆ ಕೊನೆಗೆ ಯಾರು ಬರ್ಬೋದು ಅಂತ ನಿಮ್ಗೆ ಆ ಟೈಮಲ್ಲಿ ಪ್ಲಾನ್ ಇತ್ತು ಅಂತ? ಅಲ್ಲಿ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಯಾರಿಗೂ ಏನೂ ಐಡಿಯಾ ಇರಲ್ಲ ಹೊರಗಡೆ ಹೆಂಗೆ ಕಾಣಿಸ್ತಿದ್ದೀವಿ, ಯಾರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಫೀಲಿಂಗ್ ಇತ್ತು ಲೈಕ್ ಗಿಲ್ಲಿ ಅಂತ ನೋಡಿದಾಗ, ಬಿಕಾಸ್ ಬೆಳಿಗ್ಗೆಯಿಂದ ನೈಟ್ವರೆಗೂ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದ ಗಿಲ್ಲಿ. ಸೊ ವಾರ ಪೂರ್ತಿ ಬೇರೆಯವ್ರಿಗೆಲ್ಲ ನಮಗೆಲ್ಲ ಕಂಪೇರ್ ಮಾಡಿದಾಗ ಲೈಕ್ ಅವ್ನ ಎನರ್ಜಿ ಲೆವೆಲ್ ಆಗಿರ್ಬೋದು, ದ ವೇ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಿದ್ರೆ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಸರ್. ನಮ್ಮೊಂದು ಐಡಿಯಾ ಇತ್ತು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಸರ್, ಈಗ ಹೊರಗಡೆ ಬಂದ ನಂತರ ಗಿಲ್ಲಿ ಒಬ್ಬ ಕಲಾವಿದನ ಜೊತೆಗೆ ಬಡವನ ಶ್ರೀಮಂತನ ಅನ್ನೋಂಥ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಶ್ವಿನಿ ಅವರು ಹೊರಗಡೆ ಬಂದ ತಕ್ಷಣ ಒಂದ್ ರೀತಿಯಲ್ಲೋ ಅವರ ಮನಸ್ಸಿನ ಮುನಿಸು ಮುಂದುವರಿತಾ ಇದೆ ಅಂತ ಅನಿಸ್ತಿದೆ. ಆ ಮಾತುಗಳನ್ನೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಸ್ಪರ್ಧೆ? ಸರ್, ಅದ್ರ ಬಗ್ಗೆ ನಾನು ಕಮೆಂಟ್ ಏನು ಮಾಡಕ್ ಹೋಗಲ್ಲ. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ, ಟ್ಯಾಲೆಂಟ್ ಗೆದ್ದಿದೆ ಅಷ್ಟೇ. ಈಸ್ ಟ್ಯಾಲೆಂಟೆಡ್, ಎಂಟರ್ಟೈನ್ ಮಾಡಿಯಾನೆ ಗೆದ್ದಿದೆ.